ನಾವು ಈ ಫಿಸಿಕಲ್ ಬಾಡಿ ತಗೋಬೇಕಾದ್ರೆ 84 ಲಕ್ಷ ಯೋನಿಗಳಿಂದ ಬಂದಿದ್ದೀವಿ. ಪರಮಾತ್ಮನಿಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭನ? ಅವನಲ್ಲಿ ಸೇರ್ಬೇಕಾದ್ರೆ ಖಾಲಿ ಇರಬೇಕಂದ್ರೆ 1.1% ಅಷ್ಟು ಥಾಟ್ಸ್ ಇರಬಾರ್ದು. ಬುದ್ಧ ಆಗಿದ್ದದೆ. ಮೊದಲೆಲ್ಲ ಇವಾಗ ಇವನು ತಪ್ಪು ಮಾಡಿದೆ ಅವ್ರ ಮಕ್ಕಳಿಗೆ ಫಾರ್ವರ್ಡ್ ಆಗೋದು. ಈಗ ನಾನು ಮಾಡಿದ್ರೆ ನನಗೇನೆ ಪನಿಷ್ಮೆಂಟ್. ಹೌದು, ಪ್ರತಿಯೊಂದು ದೇವರು ಇರೋ ಸ್ಟೈಲು ಎಲ್ಲ ಎನರ್ಜಿ ಫಾರ್ಮೇ. ಈ ಪ್ರಾಣಾಯಾಮ ಮಾಡಿದಾಗ ನಮ್ಮ ಒಳಗಡೆ ಇರೋ ಕಸ ಎಲ್ಲ ನಮ್ಮ ಔರಾದಲ್ಲಿ ಕಲೆಕ್ಟ್ ಆಗುತ್ತೆ. ಇವಾಗ ನೀವು ಎನರ್ಜಿ ಸ್ಕ್ಯಾನ್ ಮಾಡ್ಬೋದಲ್ವಾ ಮ್ಯಾಮ್? 100%. ಸೊ ಈಗ ನನ್ನ ಎನರ್ಜಿ ನಿಮಗೆ ಕಾಣ್ತಾ ಇರತ್ತೆ. ಖಂಡಿತ. ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಆಗಲೇ ಅವರು ದ್ವಿಜ ಆಗಿ ಓಡಾಡ್ತಿದ್ರು ಅಮರ ಮಹರ್ಷಿಗಳು. ದ್ವಿಜ ಅಂದರೆ ಒಂದು ಕಡೆ ಇಲ್ಲಿ ಧ್ಯಾನ ಮಾಡ್ತಾ ಇರೋರು ಇನ್ನೊಂದು ಕಡೆಯಿಂದ ಓಡಾಡ್ತಾ ಇರೋರು. ಅಂದರೆ ಅವ್ರಿಗೆ ಹೋಗೋ ಸಮಯ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಎಲ್ಲರಿಗೂ ನಮಗೂ ಗೊತ್ತಾಗುತ್ತೆ, ನಮಗೆ ಕಾಮನ್ ಪೀಪಲ್ಗೂ ಗೊತ್ತಾಗುತ್ತೆ. ಯಾವಾಗ 9 ವರ್ಷದಿಂದಾನೇ ಹಿಂಟ್ ಕೊಡುತ್ತೆ ನೇಚರ್. ಮಾತಾಡುವಾಗ ದೀಪ ಆರೋದ್ರೆ, ಕುಂಕುಮ ಚೆಲ್ಲಿದ್ರೆ ಎಲ್ಲರೂ ತುಂಬ ಫಾಲೋ ಮಾಡ್ತಾ ಇದ್ರು, ಏನೋ ಅದಕ್ಕೆ ಶಮನ ಮಾಡ್ತಿದ್ರು. ಈಗ ಮೂಢನಂಬಿಕೆ, ಯಾವುದು ಮೂಢನಂಬಿಕೆ ಖಂಡಿತ ಇಲ್ಲ. ಸ್ಪಿರಿಚುಯಾಲಿಟಿ ಈಸ್ ದ ಸೈನ್ಸ್ ಆಫ್ ದ ಸೋಲ್ ಅಂತ ಒಂದು ಮಾತಿದೆ. ಸ್ಪಿರಿಚುಯಾಲಿಟಿ ಅಂದರೆ ಏನು? ಮೆಡಿಟೇಷನ್ನ, 3ನೇ ಕಣ್ಣು ಓಪನ್ ಆಗೋದ, ಎಲ್ಲ ಬಿಟ್ಬಿಟ್ಟು ಬೆಟ್ಟ ಗುಡ್ಡಕ್ಕೆ ಹೋಗಿ ಕೂತ್ಕೊಳ್ಳೋದ, ಹೀಗೆ ಸಾಕಷ್ಟು ಕಲ್ಪನೆಗಳ ಮಧ್ಯ, ಈ ಊಹಾಪೋಹಗಳ ಮಧ್ಯ ಕತ್ತಲಿನ ಜಗತ್ತಲ್ಲಿ ಬೆಳಕನ್ನು ತೋರಿಸೋರೇ ಗುರು. ಈ ಒಂದು ಜರ್ನಿಗೆ ಮತ್ತಷ್ಟು ಜ್ಞಾನದ ಒಂದು ಕನ್ನಡಿಯನ್ನು ಹಿಡಿಯುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಇದು ನನ್ನ ಸೌಭಾಗ್ಯ ಟು ವೆಲ್ಕಮ್ ಲಕ್ಷ್ಮೀ ಬ್ರಹ್ಮ ಮ್ಯಾಮ್. ಮ್ಯಾಮ್ ಪರಿಚಯ ನಿಮ್ಗೆಲ್ಲೋ ಒಂದು ಕಡೆ ಮಾಸ್ಟರ್ ಆನಂದ್ ಅವರ ಎಪಿಸೋಡ್ನಲ್ಲಿ ಆಗಿರುತ್ತೆ. ಎಂಡಲ್ಲಿ ಯಾವ 3 ವ್ಯಕ್ತಿತ್ವನ ನಾಮಿನೇಟ್ ಮಾಡ್ತೀರಾ ಅಂತಂದಾಗ ಮಾಸ್ಟರ್ ಆನಂದ್ ಬಾಯಿಂದ ಬಂದಂಥ ಒಂದು ಹೆಸರು ಲಕ್ಷ್ಮೀ ಮ್ಯಾಮ್. ಅಫ್ಕೋರ್ಸ್ ಅವರ ಗುರುಗಳು ಬ್ರಹ್ಮಯ್ಯ ಸರ್ ಅವರ ಮಿಸಸ್ ಆಗಿ, ಅಫ್ಕೋರ್ಸ್ ಸಂಬಡಿ ಹೂಸ್ ಹ್ಯಾಡ್ 40 years ಇನ್ ಸ್ಪಿರಿಚುಯಾಲಿಟಿ. ಅಷ್ಟೊಂದು ಲೈಫನ್ನು ಒಂದು ಸ್ಪಿರಿಚುವಲ್ ಲೆನ್ಸಿಂದ ನೋಡಿದ್ದೀರಾ ಅಂದಮೇಲೆ ಅದರ ಆಳ ಅಗಲಗಳನ್ನು ಚೆನ್ನಾಗಿ ಅಳೆದಿರ್ತೀರಿ. ಆ್ಯಂಡ್ ನಮ್ಮಂತಹ ಈ ಸ್ಟೂಡೆಂಟ್ಸ್ಗಳೆಲ್ಲ ಕುತೂಹಲನ ದೂರ ಮಾಡ್ತೀರಾ. ಸೊ ಮೊದಲನೇದಾಗಿ ಲಕ್ಷ್ಮೀ ಮ್ಯಾಮ್, ಈ ರಶ್ಮಿ ಕಡೆಯಿಂದ ಹಾಗೆ ನಮ್ಮ ಜಸ್ಟ್ ಕ್ಯೂರಿಯಸ್ನ ಎಲ್ಲ ಬಳಗದ ಪರವಾಗಿ ನಿಮಗೆ ಮೊದಲನೇದಾಗಿ ಸ್ವಾಗತ. ಹೇಗಿದ್ದೀರಿ? ಹೀಗಿದ್ದೀನಿ. ಮತ್ತು ಸ್ಪಿರಿಚುಯಾಲಿಟಿ ಅಂತ ಒಂದು ದೊಡ್ಡ ಬಹುಶಃ ಆಲದ ಮರ ಅದು. ಎಸ್, ಈ ತರಹದ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕುತೂಹಲ ಎಲ್ಲಿಂದ ಶುರು ಆಗಬೇಕು, ಹೇಗಿರಬೇಕು ಮ್ಯಾಮ್? ಆ್ಯಕ್ಚುಲಿ ಈ ತೇಜಸ್ಸು ಮತ್ತು ಓಜಸ್ಸು 2 ಕೇಳಿರ್ತೀರ ಅಲ್ವಾ? ತೇಜಸ್ಸು ಮತ್ತು ಓಜಸ್ಸು. ತೇಜಸ್ ಅಂದರೆ ಇದು ಯಾವಾಗ ನಾವು ಆ ಸ್ಪಿರಿಚುವಲ್ ಮೆಡಿಟೇಷನ್ ಆಗಲಿ ಮತ್ತು ಅದಕ್ಕೆ ಕೆಲವು ರೂಲ್ ಇರುತ್ತೆ, ಅವನ್ನೆಲ್ಲ ನಾವು ಫಾಲೋ ಮಾಡಿದಾಗ, ಅಂದರೆ ಬ್ರಹ್ಮಚರ್ಯ ಮೇಯ್ನ್, ಅದಾದಮೇಲೆ ಮೆಡಿಟೇಷನ್ನು, ಕಾನ್ಸಂಟ್ರೇಷನ್ನು, ಪೇಷನ್ಸು, ಇವೆಲ್ಲ ನಮ್ಮ ತೇಜಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇದು ಓಜಸ್. ಈಗ ತೇಜಸ್ಸು ಮುಖದಲ್ಲಿ ಕಾಣಿಸ್ತಾ ಇದೆ. ಓಜಸ್ ಅಂದರೆ ನೀವು ಹೇಳಿದ್ರಲ್ಲ, ಕೆಲವರು ಎನರ್ಜಿನ ನಾನು ನೋಡಿದ ತಕ್ಷಣ ನೀವು ಫೀಲ್ ಆಯಿತು, ಆ ಫೀಲ್ ಆಗೋದು ಮತ್ತು ಅವರ ದೃಷ್ಟಿಯಲ್ಲೇ ನಮಗೆ ಆ ಫೀಲಿಂಗ್ ಬರುತ್ತೆ. ಮುಖದಲ್ಲಿ ಇರದೇ ಇರಬಹುದು, ಬಟ್ ಅದು ಫೀಲ್ ಆಗುತ್ತೆ. ಮ್ಯಾಮ್, ಜನಸಾಮಾನ್ಯಳಾಗಿ ಅಂದರೆ ಇವತ್ತಿನ ಈ ಆಧುನಿಕತೆ, ಇಷ್ಟೊಂದು ಸ್ಪೀಡ್ ಆಗಿರೋ ಜಮಾನ, ಈ ಒಂದು ಪ್ರಪಂಚದಲ್ಲಿ ಬಹುಶಃ ಈ ಭೌತಿಕ ಪ್ರಪಂಚದಲ್ಲಿ ಒಂದಷ್ಟನ್ನು ಹುಡುಕ್ತಾ ಇರ್ತೀವಿ, ಕೆಲವು ಸತಿ ಕಳೆದು ಹೋಗ್ತೀವಿ. ಆದರೂ ಸ್ಪಿರಿಚುಯಾಲಿಟಿ ಅನ್ನೋದು ಕೆಲವು ಸತಿ ಎಲ್ಲ ಸ್ವಲ್ಪ ಶಾಂತವಾದಾಗ ಒಳಗಣ್ಣು ಓಪನ್ ಆಗುತ್ತೆ. ಆತ್ಮಾವಲೋಕನೆ ಅಥವಾ ಒಳಗಿರೋ ಧ್ವನಿ ಕೇಳಿಸ್ಕೊಳ್ಳೋಕ್ಕೆ ಒಂದು ಕನೆಕ್ಷನ್ ಬೆಳೆಸ್ಕೊಳ್ಳೋದು ಅಂತ ಈ ಥರದೆಲ್ಲ ಒಂದಷ್ಟು ಪದಗಳ ಬಳಕೆ ಆಗಿದೆ. ಹೌದು. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಇದರ ಒಂದು ಜರ್ನಿ, ಇದು ಶುರುವಿನ ದಿನಗಳು ನಾನು ಹೆಂಗೆ ಶುರು ಮಾಡಬೇಕು? ಈಗ ಆ್ಯಕ್ಚುಲಿ ಈಗ ನಾವು ಮೆಡಿಟೇಷನ್ ಅಂತ ಅಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಅಂತ ಅಲ್ವಾ? ಈಗ ಧ್ಯಾನ ಅಂದರೆ ನಾವು ಜನರಲ್ಲಾಗಿ ಕೇಳ್ತೀವಿ ನೋಡ್ರಿ, ಧ್ಯಾನ ಇಟ್ಟು ಕೆಲಸ ಮಾಡು, ಕೆಲಸದ ಮೇಲೆ ಧ್ಯಾನ ಇರಲಿ. ಏನು ಹಂಗಂದರೆ
ನಾನು ಈ 5 ಸೆನ್ಸ್ ಆರ್ಗನ್ಸ್ನು ಉಪಯೋಗಿಸಿ ಮಾಡೋ ಒಂದು ಕೆಲಸ, ಪಂಚೇಂದ್ರಿಯಗಳನ್ನು. ಸೊ ಧ್ಯಾನನೂ ಅಷ್ಟೇನೆ, ನಾನು ಈ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಮಾಡೋ ಒಂದು ಕೆಲಸ. ಜಸ್ಟ್ ಫೋಕಸ್ಡ್ ಆಗಿ ಇರಬೇಕು. ಯಾವುದೇ ಕೆಲಸದಲ್ಲೂ ಧ್ಯಾನನೇ, ಎಲ್ಲ ಕೆಲಸನೂ ಹಾಗೆ ಮಾಡಿದ್ರೇ ಪರ್ಫೆಕ್ಷನ್ ಬರೋದು, ಹೌದಲ್ಲ? ಸೊ ಧ್ಯಾನ ಅಂದರೂ ಇದೆ. ಬಟ್ ಕಣ್ಣು ಮುಚ್ಚಿ ಕುಳಿತಾಗ, ಧ್ಯಾನಕ್ಕೆ ಅಂತ ಕುಳಿತಾಗ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ತಲೆಯಲ್ಲಿ ಓಡ್ತಾ ಇರೋ ಆಲೋಚನೆಗಳು ಏನಿದೆ ಓಡ್ತಾ ಇರುತ್ತೆ, ಧ್ಯಾನ ಮಾಡೋಕ್ಕಾಗೋದಿಲ್ಲ, ಹೌದಲ್ಲ? ಸೊ ಅದು ನಾವು ಹೇಳ್ತೀವಿ ಮನಸ್ಸಿನ ಕಸ. ಈ ಕಸ ತಲೆಯಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂದರೆ ತುಂಬ ಕಷ್ಟ. ಉಸಿರಾಟನ ಗಮನಿಸ್ತಾ ಧ್ಯಾನ ಹಾಗೇ ಮಾಡಿ ಅನ್ನೋದೆಲ್ಲ ಹೇಳ್ಕೊಡ್ತೀವಿ. ಬಟ್ ಹಾಗಾಗಲ್ಲ ಎಲ್ಲರಿಗೂ. ಬಟ್ ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ಹಿಂಗೆ ಕುತ್ಕೋತಾರೆ, ಒದ್ಲಾಡ್ತಾರೆ, ತಲೆ ಕೆರ್ಕೋತಾರೆ, ಮೈಂಡ್ ಏನೇನೋ ಬಾಡಿನ ಚೇಷ್ಟೆ ಮಾಡಿಸುತ್ತೆ. ಸೊ ಈ ಕಸನೆಲ್ಲ ನಾನು ಹೊರಗಡೆ ಬಿಸಾಕೋದು ಯಾವ ರೀತಿಲಿ ಬಿಸಾಕ್ತೀನಿ? ಹೇಗೆ? ಜನರಲ್ಲಾಗಿ ಕೋಪದ ಮೂಲಕ, ನಮಗಿನ್ನ ಸ್ವಲ್ಪ ವೀಕ್ ಆಗಿರೋರ ಮೇಲೆ. ಹೆಣ್ಮಕ್ಳಾದರೆ ಮಕ್ಕಳು ಅಥವಾ ಪಾತ್ರೆಗಳು, ಅಡುಗೆ ಮನೆ ಅಲ್ಲಿ ಹಾಕ್ತಾರೆ ಅಲ್ವಾ? ಗಂಡು ಮಕ್ಕಳಾದರೆ ಗಾಡಿ ಮೇಲೋ, ಕನ್ನಡಿ ಮೇಲೋ, ಗೋಡೆ ಬಾಗಿಲು ಗುದ್ದುತ್ತಾರೆ. ಬಟ್ ಅಲ್ಲಿ ಅದು ಕರೆಕ್ಟಾ? ಸೊ ಆ ಫ್ರಸ್ಟ್ರೇಷನ್ನು ತಲೆಯಲ್ಲಿ ತುಂಬಿರುತ್ತೆ. ಸೊ ಈ ಕಸನ ಆಚೆ ಹಾಕೋದನ್ನು ಪ್ರಾಣಾಯಾಮದ ಮೂಲಕ ಹೊರಗಡೆ ಹಾಕ್ಬೋದು ಅಂತ ಬೇಕಾದಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಇದೆ. ಈ ಟೆನ್ಷನು ಇದೆಲ್ಲ ಉಸಿರಿನ ಜೊತೆ ಸೇರಿಕೊಂಡಿರುತ್ತೆ. ನಮ್ಮ ಉಸಿರಿನ ಜೊತೆ ಮನಸ್ಸು ಸೇರಿಕೊಂಡಿದೆ. ಸೊ ಗಮನಿಸ್ತೀವಲ್ವ, ತುಂಬ ಕೋಪ ಬಂದಾಗ ಉಸಿರಾಟ ಹೇಗಿರುತ್ತೆ? ಜೋರಾಗಿರುತ್ತೆ. ತುಂಬ ಖುಷಿಯಾದಾಗ ಹಾರಾಡೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅದೇ ತುಂಬ ದುಃಖ ಆದಾಗ ಉಸಿರೇ ಬರೋದಿಲ್ಲ. ಸೊ ಇದನ್ನು ಉಸಿರಿನ ಜೊತೆ ಏನು ಸೇರಿಕೊಂಡಿದೆ ಆ ಉಸಿರನ್ನ ಹಿಡ್ಕೊಂಡು ಆಚೆ ಬಿಸಾಕೋದು. ಸೊ ಹೆಂಗೆ ಬಿಸಾಕ್ತೀವಿ? ಆ ಕೋಪದ ಮೂಲಕ ಬಿಸಾಕೋದನ್ನು ಥ್ರೂ ನೋಸ್ ಬಿಸಾಕ್ತೀವಿ. ಹಾಗೆ ಫೋರ್ಸ್ಫುಲಿ ಬ್ರೀದ್ ಔಟ್ ಮಾಡ್ತಾ ಏನಾಗುತ್ತೆ, ತಲೆ ಮೇಲೆ ಇದ್ದಿಷ್ಟು ದೊಡ್ಡ ಬಂಡೆ ಕೆಳಗಡೆ ಬಂತ ಅನ್ನೋ ಥರ ಇರುತ್ತೆ. ಹೇಳಿ ನಿಮ್ಮ ಒಂದು ಥರ್ಡ್ ಐ ಅವೇಕ್ನಿಂಗ್ ಹೇಗಾಯ್ತು ಅಂತ. ನನ್ನ ಥರ್ಡ್ ಐ ಅವೇಕ್ ಆಗಿದ್ದು ತುಂಬ ಫೋರ್ಸ್ಫುಲಿ ಬ್ರೀದಿಂಗ್ ಟೆಕ್ನಿಕ್ ಇದೆ. ಆ ಫೋರ್ಸ್ಫುಲಿ ಆ ಬ್ರೀದಿಂಗ್ ಟೆಕ್ನಿಕ್ನ ಈ ಎಮೋಷನ್ಸ್ ಎಲ್ಲ ಇರುತ್ತೆ ನೋಡಿ, ಕಂಪ್ರೆಸ್ ಮಾಡಿ ಮಾಡೋ ಅಂಥ ಟೆಕ್ನಿಕ್. ಯಾವಾಗ ಕಂಪ್ರೆಸ್ ಮಾಡಿ ಹೀಗೆ ಬಿಡ್ತಾ ಇದೆ, ಔಟ್ ಆಫ್ ಬಾಡಿ ಆಗಿಬಿಡೋದು. ಕಂಪ್ರೆಸ್ ಮಾಡೋದಂದ್ರೆ ಹೆಂಗೆ? ಅಂದರೆ ಪೂರ್ತಿ ಉಸಿರನ್ನ ಈ ಮಕ್ಕಳು ಹಠ ಮಾಡುವಾಗ ನೋಡಿದ್ದೀರಾ, ಈ ಅಂತಾರಲ್ಲ, ಅದು ಆ ಬ್ರೀದಿಂಗ್ ಟೆಕ್ನಿಕ್. ಅದು ಅವ್ರು ಏನು ಮಾಡ್ತಾರೆ, ಆ ಫ್ರಸ್ಟ್ರೇಷನ್ ಎಲ್ಲ ಹೀಗೆ ಬಾಡಿನ ಸ್ಕ್ವೀಸ್ ಮಾಡಿ ಬಿಡ್ತಾರೆ. ಆ ಬಿಟ್ಟಾಗ ತಲೆ ಗಿರ್ರನ್ನುತ್ತೆ. ಅದು ಬಾಡಿ ಸ್ಪ್ಲಿಟ್ ಆಗಿಬಿಡೋದು. ಈ ಫಿಸಿಕಲ್ ಬಾಡಿಯಿಂದ 4.5 ಬಾಡಿ. ನೀವು ಮೊನ್ನೆ ಆನಂದ್ ಅವ್ರು ಹೇಳಿರೋದು ಕೇಳಿರ್ತೀರ, 5 ಬಾಡೀಸ್ ಇದೆ. ಇದು ಕೇವಲ ಅರ್ಧ ಹೆಣ ಮಾತ್ರ, ಮಿಕ್ಕಿದ್ದೆಲ್ಲ 4.5 ದೇಹ ಇದೆ. ಆ 4.5 ದೇಹ ಸ್ಪ್ಲಿಟ್ ಆಗುತ್ತೆ. ಸೊ ಆ ಸ್ಪ್ಲಿಟ್ ಆಗಿದ್ರಲ್ಲಿ ಎಚ್ಚರ ಇಟ್ಕೊಂಡು ಅದರಲ್ಲಿ ಮ್ಯಾಟರ್ ತುಂಬಿಸಿ ಕಾಣಿಸೋ ಎಬಿಲಿಟಿ ನಮ್ಮ ಗುರುಗಳಿಗೆ ಇತ್ತು, ಅಮರ ಮಹರ್ಷಿಗಳಿಗೆ. ಸೊ ನೀವೀಗ ಮಾತಾಡ್ತಾ 9 ವರ್ಷಕ್ಕೆ ಮುಂಚೆನೆ ಪ್ರಕೃತಿ ಎಲ್ಲ ಮನುಷ್ಯರಿಗೂ ಹೇಳ್ತಾ ಹೋಗುತ್ತೆ ಅಂತ. ಈ 9 ವರ್ಷ ಯಾಕೆ ಕೋಡೆಡ್ ಫಾರ್ಮ್ ಅಂದ್ರೆ? ಮುಂಚೆನೆ ತಿಳಿಸುತ್ತೆ, ಗಂಡಾಂತರ ಅಂದರೆ ಮುಂಚೆ ತಿಳಿಸುತ್ತೆ. ಬಟ್ ಆ ಅವೇರ್ನೆಸ್ಸೇ ಇಟ್ಕೊಂಡಿಲ್ವಲ್ಲ ಯಾರು. ಸೊ ಈ ಅವೇರ್ನೆಸ್ಸನ್ನು ಮೇಂಟೈನ್ ಮಾಡಬೇಕಂದ್ರೆ ಏನೇನು ಕ್ಲೂಸ್ಗಳಿಗೆ ನಾನು ಐ ಶುಡ್ ಬಿ ಅವೇರ್ ಆಗಿ ಅಂದರೆ ಜಸ್ಟ್ ನಾನು ಕೆಲಸದಲ್ಲಿ ಅವೇರ್ ಆಗಿದ್ರೆ ಸಾಕು ಅಷ್ಟೇ. ನಾನು ಏನು ಮಾಡ್ತಾಯಿದ್ದೀನಿ ಎಚ್ಚರವಾಗಿ ಮಾಡ್ತಾಯಿದ್ರೆ ಕೆಲವು ಹಿಂಟ್ ಕೊಡ್ತಾ ಇರ್ತೇವೆ. ಮುಂಚೆ ಎಲ್ಲ ನೋಡಿ, ದೀಪ ಮಾತಾಡುವಾಗ ದೀಪ ಆರೋದ್ರೆ, ಕುಂಕುಮ ಚೆಲ್ಲಿದ್ರೆ ಎಲ್ಲರೂ ತುಂಬ ಫಾಲೋ ಮಾಡ್ತಾಯಿದ್ರು, ಏನೋ ಅದಕ್ಕೆ ಶಮನ ಮಾಡ್ತಿದ್ರು. ಈಗ ಮೂಢನಂಬಿಕೆ, ಯಾವುದು ಮೂಢನಂಬಿಕೆ ಖಂಡಿತ ಇಲ್ಲ. ಇರೋದು ಕಸನೆಲ್ಲ ಆಚೆ ಬಿಸಾಕ್ತಾ ಹೋದರೆ ನನಗೆ ಅಲ್ಲಿ ಇಲ್ಲಿಂದ ಎನರ್ಜಿ ಫ್ಲೋ ಆಗೋದೆ. ನಮಗೆ ಸಹಸ್ರಾರ ಚಕ್ರ ಅಂತ ಹೇಳ್ತೀವಲ್ಲ, ಅಲ್ಲಿಂದಾನೇ ಎನರ್ಜಿ ಫ್ಲೋ ಇರೋದು. ಅಲ್ಲಿಂದ ಹೇಗೆ ಫ್ಲೋ ಆಗುತ್ತೆ ನಮಗೆ ನೋಡ್ರಿ. ನಾವು ಎನರ್ಜಿನ ಇಂಡೈರೆಕ್ಟಾಗಿ ತಗೋತಾ ಇದ್ದೀವಲ್ವ, ಫುಡ್ ಥ್ರೂ ಅಥವಾ ನೀರು, ಆಮೇಲೆ ಒಳ್ಳೆ ಗಾಳಿ, ಅದ್ರ ಮೂಲಕ. ಒಂದು 5 ಅವರ್ ನಾವು ಊಟ ಮಾಡದೆ ಇದ್ರೆ ಸುಸ್ತಾಗುತ್ತೆ, ಎನರ್ಜಿ ಇಲ್ಲ ಅನಿಸುತ್ತೆ. ನಾವು ಹೇಳ್ತಿರ್ತೀವಿ ನೋಡ್ರಿ, ಊಟ ಮಾಡಿ ಹಬ್ಬ ಈಗ ಪ್ರಾಣ ಬಂದಂಗಾಯ್ತು,
ಗೊತ್ತೇ ಇಲ್ಲ. ಪ್ರಾಣನ ಇಂಡೈರೆಕ್ಟಾಗಿ ಊಟದ ಮೂಲಕ. ಈ ಫ್ರೂಟ್ಸು ವೆಜಿಟೇಬಲ್ಸ್ ತಿಂದು ಪ್ರಾಣಶಕ್ತಿ ತಗೋತಿದ್ದೀವಿ. ಈ ಫ್ರೂಟ್ಸು ವೆಜಿಟೇಬಲ್ಸ್ಗೆ ಎಲ್ಲಿಂದ ಬಂತು ಪ್ರಾಣಶಕ್ತಿ ಅಲ್ವಾ? ಅದ್ರ ಮರ ಗಿಡ, ಆ ಗಿಡ ಮರಕ್ಕೆ ಎಲ್ಲಿಂದ ಬಂತು? ಏನು ಹೇಳ್ತೀರಾ ನೀವು ಅದಕ್ಕೆ? ಎಲ್ಲಿಂದ ಬಂತು ಅದಕ್ಕೆ? ಭೂಮಿ. ಹಾಂ, ಭೂಮಿಯಿಂದ ಅರ್ತ್ ಎನರ್ಜಿನ ತಗೊಂಡು ಫ್ರೂಟ್ ಆಗುತ್ತೆ. ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಅಂತೀವಿ, ಅಂದರೆ ಸೂರ್ಯನಿಂದ ಪ್ರಾಣಶಕ್ತಿನ ತಗೋತಾ ಅದು ಆ್ಯಕ್ಟಿವ್ ಆಗಿಬಿಡುತ್ತೆ. ನೋಡ್ರಿ, ಇದು ಈ ಚಕ್ರ ಎರಡು ಒಟ್ಟಿಗೆನೇ ಇದೆ. ಯಾವಾಗ ಇದು ಬರುತ್ತೆ, ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಇದು ಓಪನ್ ಆಯಿತು, ಈ ಚಕ್ರ ಆ್ಯಕ್ಟಿವೇಟ್ ಆಯಿತು, ಈ ಚಕ್ರ ಆ್ಯಕ್ಟಿವ್ ಆಯಿತು, ಈ ಚಕ್ರನೂ ಆ್ಯಕ್ಟಿವ್ ಆಯಿತು. ನೀವು ಹೇಳೋದು ಎನರ್ಜಿ ಬರ್ತಾ ಇದೆ ಅನ್ನೋದಕ್ಕೆ ನನಗೆ ಪ್ರೂಫ್ ಬೇಕು. ಕೇಳ್ತಾರಲ್ವ ಯಾರಾದರೂ ಕಾನ್ಷಿಯಸ್ ಮೈಂಡ್ಗೆ ರೆಫರೆನ್ಸ್ ಇಲ್ಲದೆ ಯಾವುದೂ ಒಪ್ಪಲ್ಲ. ಹೌದು, ಪ್ರೂಫ್ ಬೇಕಂತ ಬೇಕೇ ಬೇಕು. ಸೊ ನಾವೆಲ್ಲ ಈ ಕಾರ್ಟೂನ್ ಫಿಲಮಲ್ಲಿ ನೋಡಿರ್ತೀವಿ, ಈ ಟಾಮ್ ಆ್ಯಂಡ್ ಜೆರಿ, ಅವನ ತಲೆ ಮೇಲೆ ಸುತ್ತಿಗೆ ಹಾಕಿ ಹೊಡಿತಾನೆ, ಅವನ ತಲೆ ತಿರುಗಿಬಿಟ್ಟು ಸ್ಟಾರ್ಸ್ ಬರುತ್ತೆ ಅವನ ಕಣ್ಮುಂದೆ, ಬಿದ್ದೋಗ್ತಾನೆ. ಏನದು ಸ್ಟಾರ್ಸ್? ಬಿಳಿ ಬೆಳಕು. ಏನದು? ಯಾರೂ ಅದನ್ನು ಕ್ವಶನ್ನೇ ಮಾಡಿಲ್ಲ, ಹೌದಲ್ವಾ? ಸ್ಟಾರ್ ಬಂದಿರೋದು ನಿಜ, ಬರೋದು ನಿಜ, ಕಾರ್ಟೂನ್ಸಲ್ಲೆಲ್ಲ ತೋರಿಸೋದು ನಿಜ. ಬಟ್ ಯಾವಾಗ ಇಲ್ಲಿ ಜೋರಾಗಿ ಹೀಗೆ ಅಪ್ಪಳಿಸುತ್ತೆ ತಲೆ ಮೇಲೆ, ಈ ಚಕ್ರ ಅಟ್ ಎ ಟೈಮ್ ಆ್ಯಕ್ಟಿವ್ ಆಗುತ್ತೆ. ಆ ಬೆಳಕು, ಬರೋ ಬೆಳಕು ಕಾಣಿಸೋದು. ಓಕೆ, ಎಲ್ಲ ಸ್ಟೂಡೆಂಟ್ಸ್ಗೂ ಎಕ್ಸ್ಪರಿಮೆಂಟ್ ಕೊಡ್ತೀವಿ, ಮಾಡಿಸ್ತೀವಿ, ಹೇಗೆ ಬರೆಸ್ಬೇಕು, ಏನು ಕಾಣಿಸ್ತಾ ಇದೆ. ಇಡೀ ನಮ್ಮ ಹೊರ ಪ್ರಪಂಚ ಈ ಇದರ ರಿಫ್ಲೆಕ್ಷನ್ ಅಷ್ಟೆ. ಅದಕ್ಕೆ ನಾವಿಲ್ಲಿ ಹೇಳ್ತೀವಿ, ನೀನು ಸರಿ ಹೋಗು, ನಿನ್ನ ಪ್ರಪಂಚನೂ ಸರಿ ಹೋಗುತ್ತೆ, ಹೌದಲ್ವಾ? ನೆಟ್ಟಿಗಿದ್ರೆ ಎಲ್ಲನೂ ಸರಿ ಇರುತ್ತೆ. ಹಾಂ, ಇಲ್ಲಿ ನಾವು ನಮ್ಮನ್ನು ಖಂಡಿತ ನಾವು ತುಂಬ ಒಳ್ಳೆಯವರು, ನಾನು ಹಂಗೆ ಅಂತಲೇ ನಮ್ಗೆ ಅನಿಸುತ್ತಲ್ವಾ, ನಾನು ತುಂಬ ರೈಟ್ ಅಂತ. ಅವ್ರಿಗೆ ಅದಕ್ಕೆ ನೀನು ರೈಟ್ ಅಲ್ವಾ, ನೀನು ಕನ್ನಡಿ ನೋಡು, ನೀನು ಎಷ್ಟು ರೈಟ್ ಅಂತ ನಾವು ಹೇಳ್ತೀವಿ. ಹುಲಿ ನೋಡ್ಬೋದು, ಸಿಂಹ ನೋಡ್ಬೋದು, ಅದರದ್ದೇನು ನೋಡ್ತೀವಿ ಅದರದ್ದು ಕ್ವಾಲಿಟಿ ಒಳಗಡೆ ಇದೆ ಅಂತ. ನಾವು ಈ ಫಿಸಿಕಲ್ ಬಾಡಿ ತಗೋಬೇಕಾದ್ರೆ, ಈ ಮನುಷ್ಯನ ದೇಹ ತಗೋಬೇಕಾದ್ರೆ 84 ಲಕ್ಷ ಯೋನಿಗಳಿಂದ ಬಂದಿದ್ದೀವಿ. ಅವೆಲ್ಲ ಆಗಿ ಕೊನೆಯದಾಗಿ. ಹೌದು, ಆದರೆ ಇದಕ್ಕೆ ವ್ಯಾಲ್ಯೂ ಇಲ್ಲ, ಗೊತ್ತಿಲ್ಲ. ಸೊ ಅದೆಲ್ಲ ಟ್ರೇಸಸ್ ಇಲ್ಲಿರುತ್ತೆ. ಈಗ ನಾಯಿ ಇದೆ, ನರಿ ಇದೆ, ಹುಲಿ, ಸಿಂಹ, ಎಲ್ಲ ಪ್ರಾಣಿಗಳು 84 ಲಕ್ಷನೂ ಇದೆ ಇಲ್ಲಿ. ನಾನು ಯಾವುದಕ್ಕೆ ಊಟ ಕೊಡ್ತೀನೋ ಅದು ಎಚ್ಚೆತ್ಕೊಳ್ಳುತ್ತೆ. ಯಾವಾಗಲೂ ಕೋಪ ಮಾಡ್ಕೋತಾ ಇದ್ದರೆ ನಾನು ಸಿಂಹ, ನಾನು ಹುಲಿ ಅಂತ ಹೇಳ್ಕೊತೀವಿ. ಓಕೆ, ಸೊ ಈಗ ಆ ವಿಷನಲ್ಲಿ ನಾವು ಏನು ಪ್ರಾಣಿನ ನೋಡ್ತೀವೋ ಅದು ನಮ್ಮ ಎನರ್ಜಿ ರಿಫ್ಲೆಕ್ಷನ್. ಅದನ್ನು ಆ ಕ್ವಾಲಿಟಿ, ಆ ಸ್ವಭಾವ ಚೇಂಜ್ ಮಾಡಿಕೊಂಡ್ರೆ ನನಗೆ ಆ ಥರ ಜನನೇ ನನ್ನ ಕನೆಕ್ಷನಲ್ಲಿರಲ್ಲ. ನಾನು ಎಲ್ಲರನ್ನೂ ಕ್ಷಮಿಸ್ತಾ ಇದ್ರೆ ಯಾಕೆ ನನಗೆ ದ್ವೇಷ ಮಾಡೋರು ಇರ್ತಾರೆ? ಲಿಟ್ರಲಿ ನೀವೇ ಮ್ಯಾಗ್ನೆಟು. ಏನು ಮಾಡ್ತೀರೋ ಅದೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹೌದು, ನೀವು ಖುಷಿಯಾಗಿದ್ರೆ ಖುಷಿಯಾಗಿರುತ್ತೆ, ನೀವು ನಕ್ಕರೆ ಕನ್ನಡಿ ಇದ್ದಂಗೆ. ಹೌದು, ಎಲ್ಲಾನು ಕನ್ನಡಿನೇ. ಸೊ ಇದು ಎನರ್ಜಿ ಆ ಕನ್ನಡಿ ನೀವು ಹೇಳ್ತಾರ. ಹೌದು. ಓ, ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿರೋದ್ರಿಂದ ಸ್ವಲ್ಪ ಇವತ್ತಿನ ಆಡಿಯನ್ಸ್ಗೆ ಕ್ಯಾನ್ ಯು ಹೆಲ್ಪ್ ಅಸ್? ಎಸ್. ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಕೆಲವು ಸತಿ ನಾವು ಬಾಯಿ ಬಿಟ್ಟು ಮಾತಾಡಿಲ್ಲ ಅನ್ಕೊಂಡಿದ್ದು ಆಗ್ಬಿಡಿರುತ್ತೆ, ಅಥವಾ ಎಲ್ಲೋ ಬೀಜ ಬಿದ್ದಿರುತ್ತೆ. ಸೊ ಇದು ಹೆಂಗೆ ಇದು ವರ್ಕ್ ಆಗುತ್ತೆ ನಿಮ್ಮ ಪ್ರಕಾರ? ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಮ್ಯಾಮ್? ಈಗ ನಾನು ಏನು ಮಾತಾಡ್ತೀನಿ ಅದನ್ನು ಅದೇ ಥರ ನಡ್ಕೋಬೇಕು. ಅದೇ ಕಾಯ ವಾಚ ಮನಸ್ಸ. ಸೊ ಹಾಗೆ ಈಗ ನಮ್ಮ ಸ್ಪಿರಿಚುವಲಲ್ಲಿರೋರಿಗೆ ಇವಾಗ ತಪ್ಪು ಮಾಡಿದ್ರೆ 2-3 ದಿವಸದಲ್ಲೇ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಾಗ್ತಾ ಇದೆ. ಬರೀ ಕೇವಲ ಒಂದು ವಾರದಲ್ಲಿ. ಇನ್ನೊಂಚೂರು ಈಗ ಸ್ಟಾರ್ಟ್ ಆಗಿದೆ ಅನ್ನೋರಿಗೆ 15 ಡೇಸ್ ಇಲ್ಲ 48 ಡೇಸ್. 48 ಡೇಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. 48 ಡೇಸ್, ಆಮೇಲೆ 15 ಡೇಸ್, ಆಮೇಲೆ 1 ವೀಕ್, ಆಮೇಲೆ 2-3 ಡೇಸ್. ಈಗ ನಾನು 2 ಅವರ್ಸ್ ಕನಸಲ್ಲಿ ಇವತ್ತೇನೋ ದೊಡ್ಡದಾಗಿ ಮಾಡಿರ್ತೀನಿ, ರಾತ್ರಿ ಬೆಳಗ್ಗೆ ಮೆಡಿಟೇಷನ್ ಕೂತ್ಕೊಂಡಾಗ ಏನೇನೋ ಕಾಣಿಸುತ್ತೆ. ಏನು ಮಣ್ಣು ತಿಂದಿದ್ರೆ ಕಾಣುತ್ತೆ. ಬೆಳಗ್ಗೆ 8 o'clock ಒಳಗಡೆ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಸೊ
ಸೊ ಒಬ್ಬೊಬ್ಬರಿಗೆ ಈ ಥರ ಬೇರೆ ಬೇರೆ ಥರ ಯಾಕೆ ಮ್ಯಾಮ್? ಏನು ಅಂದರೆ ಈಗ ಒಂದು ಜನಕ್ಕೆ 48 ಅವರ್ಸ್ ಅಲ್ಲೇ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ನಿಮ್ಮಂಥವ್ರಿಗೆ ಎಸ್ ಕೆಲವ್ರಿಗೆ 15 ಡೇಸ್ ತೊಗೊಳತ್ತೆ ಅದು ಹೊಡಿಯೋಕ್ಕೆ. ಈ ಥರ ಯಾಕೆ ಅಂದರೆ ಅವ್ರು ಮಾಡೋ ಮೆಡಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವಾಗ ನಂದು ಕರ್ಮ ಅಷ್ಟು ಕ್ಯೂವಲ್ಲಿರುತ್ತೆ, ಅಂದರೆ ನಾನು ಏನೇನೋ ಮಾಡಿರ್ತೀನಲ್ಲ ಅದೆಲ್ಲ ಬಂದು ನಾನು ಮಾಡೋದು ಇದು ಮ್ಯಾನಿಫೆಸ್ಟ್ ಆಗಬೇಕಾದ್ರೆ 15 ದಿವಸ ತಗೊಳುತ್ತೆ. ಸೊ ಏನೆಲ್ಲ ಆಗಿರುತ್ತೆ. ಈಗ ನಾನು ಏನೂ ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಿ, ಏನೋ ಒಂದು ಎಮೋಷ್ನಲಿ ಡಿಸ್ಟರ್ಬ್ ಆಗಿರ್ತೀನಿ ಅಂದುಕೊಳ್ಳೋಣ, ರಿಯಾಕ್ಟ್ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಅಥವಾ ಎಮೋಷ್ನಲಿ ಖುಷಿಯಾಗಿದ್ದೀನಿ ಅಂದುಕೊಳ್ಳೋಣ. ಅಥವಾ ನನ್ನ ಪ್ರಕಾರ ನಾನು ಈಗ ಅಟ್ ಪ್ರೆಸೆಂಟ್ ಹೇಳ್ಬೇಕಾದ್ರೆ ಖುಷಿಯಾಗಿ ನಾನು ದೇವರಿಗೆ ಒಂದು ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಿಬಿಡ್ತೀನಿ ಅಂದ್ಕೊಳ್ಳೋಣ. ನೆಕ್ಸ್ಟ್ ಡೇನೇ ಆ ಪೂಜೆ ಫಲ ಸಿಕ್ಕುತ್ತೆ. ಅದಷ್ಟಂತೂ ಅಷ್ಟೇ ಸಾಕಪ್ಪ, ಇಷ್ಟೇ ಸಾಕು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಈ ಮಕ್ಕಳು ಅದು ಇದು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತೀನಿ ಅಂದ್ಕೊಳ್ಳೋಣ, ನೆಕ್ಸ್ಟ್ ಡೇನೇ ಅದರದ್ದು ಕಾನ್ಸಿಕ್ವೆನ್ಸಸ್ ಮ್ಯಾನಿಫೆಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲೂ ರಿಯಾಕ್ಟ್ ಮಾಡಲ್ಲ, ಯಾವುದಕ್ಕೂ ಹಂಗೆ ಹೆಂಗಿರ್ಬೇಕು ಬಡವ ಮಡಗ್ದಂಗಿರು ಅಂತ ಇರ್ತೀವಿ. ಯಾಕೆ ಮ್ಯಾನಿಫೆಸ್ಟ್ ಆಗಿಬಿಡ್ಬಾರ್ದಲ್ಲ. ಅದೇ ಯಾರಿಗಾದರೂ ಅಂದರೂ ಅಷ್ಟೇ, ಈಗ ನಮ್ಮ ವಿಷಯದಲ್ಲಿ ಗೊತ್ತಿಲ್ಲದೆ, ಅಂದರೆ ಅವ್ರ ಬಗ್ಗೆ ಗೊತ್ತಿಲ್ಲದೇ ನಾನು ಏನೋ ಒಂದು ಬೈದುಬಿಟ್ಟೆ ಅಥವಾ ಮಾತಾಡಿದೆ ಅಥವಾ ಅವ್ರಿಗೆ ಹರ್ಟ್ ಮಾಡಿದೆ, ಗೊತ್ತಿದ್ದರೂ ಈಗ ನಮಗೇನು ಗೊತ್ತಿಲ್ಲದೆ ಏನಿಲ್ಲ, ಹರ್ಟ್ ಮಾಡ್ತೀವಿ, ಇಮ್ಮಿಡಿಯೇಟ್ 2 ಅವರ್ಸಲ್ಲಿ ಮ್ಯಾನಿಫೆಸ್ಟ್ ಸೇಮ್ ನಮಗೆ ರಿಪೀಟ್ ಆಗುತ್ತೆ. ಅಂದರೆ ಚೆಕ್ ಪಾಯಿಂಟ್ ಇದು. ಈ ಮಧ್ಯ ಇವತ್ತಿನ ತುಂಬ ಕ್ಯಾನ್ಸರು ಮತ್ತು ಮಕ್ಕಳಾಗದಿರೋ ಪ್ರಾಬ್ಲಮ್ ಅಂತೆಲ್ಲ, ಇದಕ್ಕೂ ಎಮೋಷನ್ಸ್ಗೂ ಏನು ಸಂಬಂಧ? 100% ನೋಡಿ, ಇವಾಗ ಮಕ್ಕಳಾಗದೇ ಇರೋದನ್ನು ಅಥವಾ PCOD ಅದು ಇದೆಯಲ್ಲ ಪ್ರಾಬ್ಲಮ್ಮು, ಏನಾಗುತ್ತೆ, ನಾವು ಹೇಳಿದೆ ಪಿಟ್ಯುಟರಿ ಗ್ಲ್ಯಾಂಡ್ಸು ಹಾರ್ಮೋನ್ಸ್ನ ಜನರೇಟ್ ಮಾಡುತ್ತೆ, ಹೌದಲ್ವಾ? ಈ ಪಿಟ್ಯುಟರಿ ಗ್ಲ್ಯಾಂಡ್ಸು ನಾನು ಒಂದು ಚಿಕ್ಕ ಹುಡುಗಿ ಬಾಲ್ಯಾವಸ್ಥೆಯಿಂದ ಮೆಚ್ಯೂರ್ಡ್ ಆಗಬೇಕಾದ್ರೆ ಒಂದು ಅದು ಗ್ಲ್ಯಾಂಡ್ಸ್ ಒಂದು ಇದನ್ನು ಜನರೇಟ್ ಮಾಡುತ್ತೆ. ಆಗ ಅವರಿಗೆ ಇಂಟ್ರೆಸ್ಟ್, ಆ ಇಂಟ್ರೆಸ್ಟ್ ಬಂದಮೇಲೆ ಇವಳು ಮೆಚ್ಯೂರ್ ಆಗೋದು, ಫಸ್ಟ್ ಪಾಯಿಂಟ್. ಹಾಂ, ಮತ್ತು ಅದೇ ಥರ ನಾನು ಈ ಟೈಮ್ಗೆ, ಅದು ಈ ತಿಂಗಳಿಗೆ ಈ ಪೀರಿಯಡು ಹೀಗಾಗಬೇಕು ಅದು ಕಳಿಸುತ್ತೆ, ಅದಕ್ಕೆ ಮೆಸೇಜ್ ಅದು ಆ್ಯಕ್ಟಿವ್ ಮಾಡುತ್ತೆ, ಆ ಕೆಳಗಡೆ ಆರ್ಗನ್ಸು ಕೆಲಸ ಮಾಡುತ್ತೆ, ಕಮಾಂಡ್ ಕೊಡೋದು ಇದು. ಹೌದು, ಆ ಗ್ಲ್ಯಾಂಡ್ಸು ಎಲ್ಲ ಜನರೇಟ್ ಮಾಡೋದು. ಓಕೆ, ಸೊ ಈ ಅದನ್ನಲ್ಲೇ ಎಷ್ಟು ಟೆನ್ಷನ್ ಪ್ರೆಷರ್ ಈ ಚಿಕ್ಕ ವಯಸ್ಸು ಮಕ್ಕಳಿಗೆ. ಈ ಚಿಕ್ಕ ವಯಸ್ಸಲ್ಲೇ ಯಾಕಷ್ಟು ಪ್ರೆಷರು? ಸ್ಕೂಲು, ಮನೆ. ಮೊದಲೇ ಹಾಗಿರ್ತಿತ್ತ, ಆಟ ಆಡ್ತಾಯಿದ್ರು ಟೈಮ್ ಸರಿಯಾಗಿ, ಎಷ್ಟೋ ಒಂದಷ್ಟೇ 1-2 ಅವರ್ ಓದ್ತಿದ್ರು. ಈಗ ಹಂಗಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಬೇಗನೆ ಮೆಚೂರ್, ಎಲ್ಲ ಬೇಗ ಎಲ್ಲನೂ ಬೇಗನೆ ಅಲ್ವಾ? ಸೊ ಅದಕ್ಕೆ ಇವೆಲ್ಲ ಪ್ರಾಬ್ಲಮ್. ಮತ್ತು ಆ ಹಾರ್ಮೋನ್ಸ್ ಈಗ ಮಕ್ಕಳಾಗಬೇಕಾದ್ರೂ ನನಗೆ ಲೋಯರ್ ಅಬ್ಡಮನ್, ಅದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ತೀವಿ, ಲೋಯರ್ ಅಬ್ಡಮನ್ ಆ್ಯಕ್ಟಿವ್ ಆಗಿರಬೇಕು. ಇವರು ಅದಕ್ಕೆ ಅವಕಾಶನೇ ಕೊಡಲ್ಲ. ಆ್ಯಕ್ಟಿವ್ ಆಗಿರೋದಂದರೆ ಹೆಂಗೆ? ಅಂದರೆ ಕೊಡೋದಂದ್ರೆ ಏನು ಮಾಡಬೇಕು? ಅಂದರೆ ಅಲ್ಲಿ ಒಂದು, ಇವಾಗ ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಬೇಕು, ಬರುತ್ತೆ, ಹೌದಲ್ವಾ? ಬರಲೇಬೇಕದು, ಅದು ನೋಡಿದ ತಕ್ಷಣ. ಆ ಥರ ಆ ಒಂದು ಎನರ್ಜಿ ಜನ್ರೇಟ್ ಆಗಲೇಬೇಕು. ಈ ಪ್ರಾಣಾಯಾಮ ಎಲ್ಲ ಮಾಡಿಬಿಟ್ಟು ಜಸ್ಟ್ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದಾಗ ನನಗೆ ಅದು ಕೆಲಸ ಟೆನ್ಷನ್ ಅನಿಸಲ್ಲ, ಅದನ್ನು ಒಪ್ಕೋತೀನಿ. ಯಾವುದೇ ಕೆಲಸನ ಒಪ್ಕೊಂಡು ಮಾಡಿದ್ರೆ ನಮಗೆ ಟೆನ್ಷನ್ ಪ್ರೆಷರ್ ಇರಲ್ಲ, ಅನಿಸೋದೇ ಇಲ್ಲ. ಈ ಬಿಗಿನರ್ಸ್ಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಸೊ ಈಗ ಏನಾಗುತ್ತೆ, ಈ ಥರ ಒಂದು ಯಾವುದಾದ್ರೂ ಟಿಶ್ಯೂನೋ ನ್ಯಾಪ್ಕಿನ್ನೋ ತಗೋಬೇಕಾಗಿ ಬರುತ್ತೆ. ಈ ಒಳಗಡೆ ಇರೋ ಪಿಟ್ಯುಟರಿ ಗ್ಲ್ಯಾಂಡ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು. ಅದನ್ನು ಅಲಗಾಡಿದಾಗ ಪ್ರಾಣಶಕ್ತಿ ಒಳಗಡೆಗೆ ಬರುತ್ತೆ. ಓಕೆ, ಆ ಪ್ರಾಣಶಕ್ತಿನ ನಾನು ಒಳಗಡೆ ತಗೋಬೇಕಾದ್ರೆ ಅದನ್ನು ಅಲಗಾಡಿಸ್ಬೇಕು. ಈ ಸ್ಕಲ್ನ ವೈಬ್ರೇಟ್ ಮಾಡ್ತೀನಿ, ಸ್ಕಲ್ ಇದೆಯಲ್ಲ ಸ್ಕಲ್, ಅದನ್ನ ವೈಬ್ರೇಟ್ ಮಾಡ್ತೀನಿ. ಯಾವಾಗ ವೈಬ್ರೇಟ್ ಆಗುತ್ತೆ ಆ ಒಳಗಡೆನೂ ವೈಬ್ರೇಟ್ ಆಗುತ್ತೆ. ನೋಡಿ, ನಿಮಗೆ ಓಂ ಚಾಂಟಿಂಗು ಉಸಿರನ್ನ ತಗೋತೀನಿ. ಓಂ ನಾನು ಅಂದಾಗ ವೈಬ್ರೇಷನ್ ಎಲ್ಲ ಆಗುತ್ತೆ, ಇಲ್ಲ ಆಗುತ್ತೆ, ಹೌದಲ್ಲ? ಅಲ್ಲಾದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಮಾಡ್ತಾಯಿದ್ರೆ ಏನೋ ಸಮಾಧಾನ. ಅಂದರೆ ಅದು ಅಲಗಾಡಿಸಿ ಇಲ್ಲಿರೋ ಕಸ ಎಲ್ಲ ಹೀಗೆ ಬರುತ್ತೆ,
ಎನರ್ಜಿ ಫ್ಲೋ ಇರುತ್ತೆ, ಏನೋ ಸಮಾಧಾನ. ಆ ಥರ ಮಾಡಿದಾಗ ಎಷ್ಟೊತ್ತು ಮಾಡಬೇಕು? 1 ಅವರ್ ಮಾಡಬೇಕು. 1 ಅವರಾ ಅಂತ ಅನಿಸುತ್ತೆ. ಆಗಲ್ಲ. ಓಂಕಾರ 1 ಅವರ್ ಅಲ್ಲ ಹೇಳಿದ್ದು, ಆಗುತ್ತಾ? ಇನ್ನೂ ಸಿಂಪಲ್ಲಾಗಿ ಏನಾದರೂ ಹೇಳಿ ಅಂತ ಕೇಳ್ತಾರೆ, ಎಲ್ಲರಿಗೂ ಅಷ್ಟೇ ಅಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅಷ್ಟು ಮಾಡಿದ್ರೂ ಇಷ್ಟು ಫೋರ್ಸ್ಫುಲಿ ಬೇಕು ನನಗೆ. ಈಗ ಈ ಸ್ಕಲ್ನ ನಾನು ವೈಬ್ರೇಟ್ ಮಾಡೋದ್ರಿಂದ ಫೋರ್ಸ್ಫುಲಿ ಕಸನ ಹೀಗೆ ಬಿಸಾಕ್ತೀನಿ, ಹೊರಗಡೆ ಬಿಸಾಕ್ತೀನಿ. ಇದು ಓಪನ್ ಪ್ಲೇಸಲ್ಲಿ ಮಾಡಬೇಕು. ಸ್ವಲ್ಪ ಇಲ್ಲಿ ಸದ್ಯಕ್ಕೆ ಹೇಳ್ಕೊಡ್ತೀನಿ. ಅಂದರೆ ಹೀಗೆ ಮಾಡಿದಾಗ ನನ್ನ ಎಲ್ಲ ಕಸನೂ ಆಚೆ, ಅಂದರೆ ಒಳಗಡೆ ಇರೋ ಟೆನ್ಷನ್, ಪ್ರೆಷರ್ ಎಲ್ಲ ಆಚೆ ಬಿಸಾಕ್ತೀನಿ. ಯಾವಾಗ ಅದು ಬಿಸಾಕ್ತಾ ಹೋಗ್ತೀನಿ, ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಇಲ್ಲಿ ನೋಡ್ತಾನೇ ಮಾಡ್ತೀನಿ, ಇದೇನು ಇಟ್ಟಿದ್ದೀನಿ ಕುಂಕುಮ ಅಲ್ಲಿ ನೋಡಬೇಕು. ಕಣ್ಣು ಮುಚ್ಚಿ, ಕಣ್ಗುಡ್ಡೆ ಸ್ಟ್ರೈನ್ ಆಗಲ್ಲ, 10 to 15 ಡಿಗ್ರಿ ಅಷ್ಟೆ. ಬಟ್ ಮಾಡ್ತಾ ಮಾಡ್ತಾ ಅಲ್ಲೇ ನೋಡ್ತಾ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸ್ಟೆಪ್ ಏನಾಗುತ್ತೆ, ಕಪ್ಪೆಲ್ಲ ಏನು ಕಾಣ್ತಿಲ್ಲ, ಕಪ್ ಏನು ಕಾಣಿಸ್ತಾ ಇದೆ, ಕಣ್ಣು ಮುಚ್ಚಿ ಅಲ್ಲಿ ನೋಡಿ. ಕಪ್ಪಿದೆ, ಹಾಂ, ಮತ್ತೆ ಮಧ್ಯ ಮಧ್ಯ ಒಂಚೂರು ಬಿಳಿ, ಮತ್ತೆ ಒಂಚೂರು ಕೆಂಪು. ಹಾಗೆ ಕಣ್ಬಿಡಿ. ಸೊ ಇಲ್ಲಿ ಇದೆಲ್ಲ ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಕಲರ್ಸ್ ಅಷ್ಟೇ. ನೀವು ಹಾಗೆ ಕೂತ್ಕೊಂಡಾಗ ಏನೂ ಇರಲ್ಲ. ನಿಮಗೆ 15 ಮಿನಿಟ್ಸ್ ನೀವು ಮಾಡಿ ನೋಡಿ, ಹಿಂಗೆ ಆನ್ಸರ್ ಬರುತ್ತೆ ನಿಮಗೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಬಾತ್ರೂಮಲ್ಲಿ ಮೂಗ್ಸಿ ಇಡ್ತೀವಿ, ಹೇಗೆ ಸೊ ಈಗ ಮಾಡ್ತಾ ಮಾಡ್ತಾ ಇವೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಆಚೆ ಬಿಸಾಕ್ತಾ ಹೋಗೋದು, ಮಾಡ್ತಾ 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 ಅದು ಪಿಕಪ್ ತಗೊಳುತ್ತೆ. ಹೆಂಗಿರುತ್ತೆ ಅಂದರೆ, ನೋಡ್ರಿ ಚೆನ್ನಾಗೇ ಐತೀನಲ್ವಾ? ಸ್ಟಾರ್ಟ್ ಮಾಡುವಾಗ ಇದನ್ನ ಈಗಲೇ ಮಾಡಿ ಅಂತ ಹೇಳ್ತಿಲ್ಲ. ನನಗೆ ಮಾಡು ಅಂದರೆ ಅದೇ ಇಲ್ಲೇ ಈಸಿಯಾಗಿ ಬೇಕು ನಮ್ಗೆ. ಇಲ್ಲ, ನನಗೆ ನಾನು ಏನೋ ಅದು ಇರುತ್ತೆ ಅನ್ಕೊಂಡೆ. ಇದು ಏನು ಮ್ಯಾಮ್, ಇದು ಫುಲ್ಲು ಅಡ್ವಾನ್ಸ್. ಆನಂದ್ ಅವರು 5,000 ಕೌಂಟ್ಸ್ ಮಾಡೋರು, 5,000. ವಾವ್, ನಿಜವಾಗ್ಲೂ ಅವರು ಎಷ್ಟು ಡೆಡಿಕೇಟೆಡ್ ಅಂದರೆ ಸೂಪರ್. ಆ ವಿಷಯದಲ್ಲಿ ನನಗೆ ಗೊತ್ತಿರೋದು, ಇಲ್ಲಿ ನೋಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ, ಜಸ್ಟ್ ಕ್ಲಾರಿಟಿ ಅಲ್ಲಿ ಕಾಣಿಸುತ್ತಾ ಬಿಡ್ತಾ, ಎನರ್ಜಿ ಅಂತೂ ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಮಾಡೋಕ್ಕೆ ಇಷ್ಟಪಡಲ್ಲ, ಆರಾಮಾಗಿ ಹೀಗೆ ಕೂತಿರೋಣ, ಯಾಕಂದರೆ ಫ್ಲೋ ಆಗುತ್ತಲ್ಲ, ಆಗ ನಿಮಗೆ ಚೆನ್ನಾಗಿದೆ ಅನಿಸುತ್ತೆ. ಆ ಎನರ್ಜಿ ಫ್ಲೋ ಅಷ್ಟು ಅದಕ್ಕೆ ಪವರ್. ಮಾಡಿ ಒಂದು 10 ಮಿನಿಟ್ಸ್ ಮಾಡಿಬಿಟ್ರೆ 20 ನಿಮಿಷ ನೀವು ಆರಾಮಾಗಿ ಕೂತ್ಕೋಬೋದು. ವಾವ್, ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ಟ್ರೂಲಿ ಆರ್ ಆನರ್ ಟು ಹ್ಯಾವ್ ಯು ಹಿಯರ್. ಆ್ಯಂಡ್ ಥ್ರೂ ದಿಸ್ ನಾನೊಂದು ವೇದಿಕೆ ಅಷ್ಟೇ, ಜನಗಳಿಗೆ ನಿಮ್ಮ ಸಂದೇಶ ಜೊತೆಗೆ ಕೆಲವು ವಿಚಾರಗಳನ್ನು ಏನು ತಲುಪಿಸಿದ್ದೀರಾ, ಅದು ನಮ್ಮೆಲ್ರಿಗೂ ಒಂದು 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 ಕನ್ನಡಿ ಆಗಲಿ, ಒಂದು ದಾರಿ ದೀಪ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ತಾವು ಕೊಟ್ಟಂಥ ಒಂದು ಸಮಯಕ್ಕೆ. ಮತ್ತೆ ಸಿಗೋಣ. ನೆಕ್ಸ್ಟ್ ಟೈಮ್ ನೀವು ಕೊಟ್ಟಿರೋ ಎಲ್ಲ ಟಾಪಿಕ್ಸ್ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ಕರೆಕ್ಟಾಗಿ ಕೂತ್ಕೊತೀನಿ. ಥ್ಯಾಂಕ್ ಯು ಅಗೇನ್ ಮ್ಯಾಮ್. ಥ್ಯಾಂಕ್ ಯು ಬ್ರಹ್ಮಯ್ಯ ಸರ್.